खाली नरेंद्र मोदी अच्छे दिन आएंगे, अच्छे दिन कब आते अच्छे दिन। सब राइट किसान सुड़गाड़ जाने के बाद अच्छे दिन आते क्या बोलते हमें। ದೇಶದ ಒಬ್ಬ ಪ್ರಧಾನಿ ಅದಕ್ಕೆ ಮಕ್ಕಳಿಲ್ಲ ಹೆಂಡ್ರಿಲ್ಲ ಅದಕ್ಕೆ ಏನು ಗುರುತಿರ್ತದಂತ ನಮ್ದು ವಾದ. ಇನ್ನೊಂದು ಮಾತು ಹೇಳ್ತೀನಿ, ಮೋದಿಗೂ ಅಕಲ್ ನೈ, ಪಾಕಿಸ್ತಾನಕ್ಕೂ ಶರಮ್ ನೈ. ಮೋದಿ ಎಷ್ಟು ಹೇಳಿದ್ರೆ ಅದಕ್ಕೆ ಬುದ್ಧೇ ಇಲ್ಲ. ರೈತರು ಇಂತೆಲ್ಲ ಮಾಧ್ಯಮದ ಮುಖಾಂತರ ನೋಡ್ತಾನ, ಅದು ಇನ್ನೇ ಇಲ್ಲ. ದೇಶದ ಒಬ್ಬ ವಾಲಕಾರ ಅಂದ್ರೆ ಊರಾಗ ವಾಲಕಾರ ಕೆಲಸ ಮಾಡ್ತಾನಲ್ಲ, ಆ ಕೆಲಸ ಮಾಡಕ್ ಹೋಗು. ಪ್ರಧಾನಿ ಕೆಲಸ ಮಾಡಕ್ ಹೋಗ್ಬೇಡ. 20-30 ಕಿಲೋಮೀಟರ್ ಇರ್ತದ ರಾಯಚೂರಿಗೆ ಒಂದು ಹಳ್ಳಿ. ಅಲ್ಲಿಂದ ಅವನು ಟ್ಯಾಕ್ಟರ್ ಅಲ್ಲಿ ಕೆಲಸ ಬಿಟ್ಟು ತರಬೇಕಾ? ಟ್ಯಾಕ್ಟರ್ ಬಂದ್ರೆ ಎಲ್ಲಾ ಹಳ್ಳಿಗಳು ಟ್ಯಾಕ್ಟರ್ ಬಂದ್ರೆ ರಾಯಚೂರಾಗ ದಾರೇ ಸಿಗಲ್ಲ ರೋಡಿನ ಮೇಲೆ. 50 ಲೀಟರ್ ತನ ಪ್ರತಿಯೊಬ್ಬ ರೈತಿಗೆ ಡೀಸೆಲ್ ಕೊಡ್ಬೇಕಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ. ಎಲ್ಲ ಹೆಚ್ಚಾಗಿದೆ, ಯೂರಿಯಾ ಫರ್ಟಿಲೈಸರ್ ಎಲ್ಲ. ಇದ್ರ ಬಗ್ಗೆ ರೈತರಾಗಿ ಏನಂತ? ಇವಾಗ ಸರ್ಕಾರ ಅಧಿಕಾರಕ್ಕೆ ಬರುವಾಗ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸುಳ್ಳು ಹೇಳಿ ಓಟ್ ತಗೊಂತಾರ. खाली नरेंद्र मोदी अच्छे दिन आएंगे, अच्छे दिन कब आते अच्छे दिन। सब राइट किसान सुड़गाड़ जाने के बाद अच्छे दिन आते क्या बोलते हमें। क्या कौन सा अच्छे दिन आते? ಇನ್ನೊಂದು ಹೇಳ್ತಾರೆ ಹಿರಿಯವರು ಗಾದೆ ಮಾತು, ಹೆಂಡ್ರು ಮಕ್ಕಳು ಸಂಸಾರ ಮಾಡಿದವರಿಗೆ ಅನುಭವ ಇರ್ತಿರ್ತದಂತ ಮನೆ ಸಂಸಾರ ಹೆಂಗ ಮಾಡ್ಬೇಕಂತ. ದೇಶದ ಒಬ್ಬ ಪ್ರಧಾನಿ ಅದಕ್ಕೆ ಮಕ್ಕಳಿಲ್ಲ ಹೆಂಡ್ರಿಲ್ಲ ಅದಕ್ಕೆ ಏನು ಗುರುತಿರ್ತದಂತ ನಮ್ದು ವಾದ. ಇನ್ನೊಂದು ಮಾತು ಹೇಳ್ತೀನಿ, ಮೋದಿಗೂ ಅಕಲ್ ನೈ, ಪಾಕಿಸ್ತಾನಕ್ಕೂ ಶರಮ್ ನೈ. ಪಾಕಿಸ್ತಾನದವ್ರಿಗೆ ಜಗಳ ಆಡ್ಬೇಡ್ರಪ್ಪ, ಅಣ್ಣ ತಮ್ಮರಾಗಿ ಇರಮಂದ್ರೆ ಅವ್ರು ಹಂಗೆ ಜಗಳಕ್ಕೆ ಹೋಗ್ತಾರ. ಮೋದಿ ಎಷ್ಟು ಹೇಳಿದ್ರೆ ಅದಕ್ಕೆ ಬುದ್ಧೇ ಇಲ್ಲ. ರೈತರು ಇಂತೆಲ್ಲ ಮಾಧ್ಯಮದ ಮುಖಾಂತರ ನೋಡ್ತಾನ, ಅದು ಇನ್ನೇ ಇಲ್ಲ. ರೈತರು ಮತ್ತಿಷ್ಟು ಒಳಗೆ ಹೋಗ್ತಾರಾಗ್ಲಿ. ಇವಾಗ ಹೀರೆ ನಾವು ತಿಂತೀವಿ ಗೊಬ್ಬರ ಹೊಲಕ್ಕೆ ಹಾಕ್ತೀವಿ ಅಂತ, ಅದಕ್ಕೆ ಒಬ್ಬ ಇದೆಲ್ಲ ನಿಷೇಧ ಮಾಡ್ತಾನ. ಇದೇ ಡೇಟಿಗೆ ಒಯ್ಬೇಕು, FID ಮಾಡಬೇಕು. ಒಬ್ಬ 100 ಎಕರೆ ಇದ್ದವನು 10 ಎಕರೆ ಇದ್ದವನು ಇಲ್ಲಿ ಹೊಲ ಲೀಜಿಗೆ ಹಾಕಿ ಬೆಂಗಳೂರು ಫಾರಿನ್ದಾಗ ಅವನು ಕಾರ್ಡ್ ಕೊಟ್ಟಿರಲ್ಲ ಅವನ ಹೊಲದ ಮೇಲೆ ಕೊಡಕ. ಇಂಥವೆಲ್ಲ ಸಂಪೂರ್ಣ ತೆಗೆದು ಹಾಕ್ಬೇಕು. ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ. ನರೇಂದ್ರ ಮೋದಿ ಅವರೇ ಸ್ವಲ್ಪ ರೈತರನ್ನ ನೋಡು. ನೀನು ನೋಡಿಲ್ಲ ಅಂತಂದ್ರೆ ನೀನು ದೇಶದ ಪ್ರಧಾನಿ ಅಲ್ಲ. ದೇಶದ ಒಬ್ಬ ವಾಲಕಾರ ಅಂದ್ರೆ ಊರಾಗ ವಾಲಕಾರ ಕೆಲಸ ಮಾಡ್ತಾನಲ್ಲ, ಆ ಕೆಲಸ ಮಾಡಕ್ ಹೋಗು. ಪ್ರಧಾನಿ ಕೆಲಸ ಮಾಡಕ್ ಹೋಗ್ಬೇಡ. ಹೇಳಿದ್ಮೇಲೆ ಕಂಪ್ಲೇಂಟ್ ನಾವು ಹೋಗಿ ಹೇಳ್ತೀವಲ್ಲ, ಇಂಥ ಹೊಲದಲ್ಲಿ ಇಂಥ ಬೀಜ ಹೂವು ಬಿಟ್ಟೆಲ್ಲ ಕಾಯಿ ಆಗಿಲ್ಲ, ಗಿಡ ಸುಮ್ಮನೆ ಎತ್ತರ ಬೆಳೆದ ಅಂತ ಹೇಳಿದ್ಮೇಲೆ ಅವ್ರು ಏನ್ ಮಾಡ್ತಾರೆ, ವೀಕ್ಷಣೆ ಮಾಡಿ ರಿಪೋರ್ಟ್ ಕೊಡ್ತೀವಿ ಅಂದ್ರೆ 3 ವರ್ಷ ಆದ್ರೆ ರಿಪೋರ್ಟ್ ಕೊಡ್ಬಾರ್ದು ಕೃಷಿ ತಜ್ಞರು ಕೂಡ. ಮತ್ತೆ ರೈತ ಎಷ್ಟು ಸಲ ಅಡ್ಡಾಡ್ಬೇಕು ಕೆಲಸ ಬಿಟ್ಟು. ಇವೆಲ್ಲ ಸಾಕಷ್ಟು ಸಮಸ್ಯೆಗಳು ರೈತರ ಹತ್ರ ಅವ. ಈಗ ಬಿತ್ತನೆ ಆರಂಭ ಆಗ್ತಾ ಇದೆ, ಬಟ್ ರೈತರಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯಾನ್ಗಳಲ್ಲಿ ಡೀಸೆಲ್ ಏನು ಆಗ್ತಾ ಇಲ್ಲ ಅಂತ. ಆಗ್ತಾ ಇಲ್ಲ, ಟ್ಯಾಕ್ಟರ್ ತರ್ರಿ ಹಾಕ್ತಿವಿ ಅಂತಾರ. ಇವತ್ತು ನಾವೇ ಡಬ್ಬೆ ತಂದೀವಿ, ವಾಪಸ್ ಇಟ್ಕೊಂಡ್ವಿ. ಡೀಸೆಲ್ ಕೊಡಲ್ಲ, ಲಾರಿಗೆ ಹಾಕ್ತಾರ. ಆದ್ರೆ 20-30 ಕಿಲೋಮೀಟರ್ ಇರ್ತದ ರಾಯಚೂರಿಗೆ ಒಂದು ಹಳ್ಳಿ. ಅಲ್ಲಿಂದ ಅವನು ಟ್ಯಾಕ್ಟರ್ ಅಲ್ಲಿ ಕೆಲಸ ಬಿಟ್ಟು ತರಬೇಕಾ? ಟ್ಯಾಕ್ಟರ್ ಬಂದ್ರೆ ಎಲ್ಲಾ ಹಳ್ಳಿಗಳು ಟ್ಯಾಕ್ಟರ್ ಬಂದ್ರೆ ರಾಯಚೂರಾಗ ದಾರೇ ಸಿಗಲ್ಲ ರೋಡಿನ ಮೇಲೆ. ಇಂಥವೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು 50 ಲೀಟರ್ ತನ ಪ್ರತಿಯೊಬ್ಬ ರೈತಿಗೆ ಡೀಸೆಲ್ ಕೊಡ್ಬೇಕಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ. ಅಲ್ಲ, ಜಿಲ್ಲಾಧಿಕಾರಿ ಅವ್ರ ಮೀಟಿಂಗ್ ಮಾಡಿ ನಿಗದಿ ಮಾಡ್ಯಾರಂತ, ಎಷ್ಟು ಮಾಡ್ಯಾರ. ಆಮೇಲೆ ಹೆಚ್ಚುವರಿಯಾಗಿ ಬೇಕಂದ್ರೆ ಮತ್ತೆ ಟ್ಯಾಕ್ಟರ್ ತರಬೇಕಂತ ಹೇಳ್ತಾ ಇದ್ರಲ್ಲ. ಟ್ಯಾಕ್ಟರ್ ತರಬೇಕಾದ್ರೆ ರೈತರು ಕೂಡ ಆಗಲ್ಲ, ಅಲ್ಲಿ ಕೆಲಸಗಳವ. ಮಳೆ ಬಿದ್ದದ, ಉಳಿಮೆ ಮಾಡ್ಬೇಕು. ಮತ್ತೆ ಕೆಲವರು ಗೊಬ್ಬರ ಹೊಡ್ಕೊಂಬವ್ರು ಇರ್ತಾರ, ಕೆಲವರು ಮಣ್ಣು ಕೆರೆಯಾಗ ಮಣ್ಣು ಇವಾಗ ಮಳೆ ಇಲ್ಲಲ್ಲ ಹೊಡ್ಕೊಂತಾರ. ಇಂಥ ಟ್ಯಾಕ್ಟರ್ ತರಕ್ಕೆ ಎಂದೂ ಆಗಲ್ಲ. ಟ್ಯಾಕ್ಟರ್ ತಂದವ್ರಿಗೆ ಆಗ್ಲಿ, ಡಬ್ಬೆ ತಂದವ್ರಿಗೆ ನಾವೇನು ಕೊಡ್ತೀವಿ ಅದನ್ನ. ಇವಾಗ ಎಣ್ಣೆ ಆದರೆ ಕೊಡ್ತೀರಿ ಕುಡಿಯಾಕ, ಗಾಡಿ ಸಪ್ಲೈ ಹೋಗ್ತಾವ ರೈತರಿಂದ ಪ್ರತಿಯೊಂದು ಹಳ್ಳಿಗೆ. ಅಂತವೆಲ್ಲ ಬ್ಯಾನ್ ಮಾಡ್ರಿ. ರೈತ ದುಡಿದು ದೇಶಕ್ಕೆ ಅನ್ನ ಕೊಡ್ತಾನ, ಅಂತವನಿಗೆ ಬ್ಯಾನ್ ಮಾಡ್ತಾರೆ. ಸ್ವಲ್ಪ ನಿಮಗೆ ನಾಚಿಕೆ ಬರಬೇಕಂತ ಬ್ಯಾನ್ ಮಾಡ್ತಾರಂದ್ರೆ ಸ್ಟಿಕ್ಕರ್ ಹಚ್ಚಾರ, ಇಷ್ಟು ಕ್ಯಾನ್ ಅಲ್ಲಿ ಹಾಕಲ್ಲ ಅಂತ ಹೇಳಿ ಹಾಕಲ್ಲ. ಕ್ಯಾನ್ ಡಬ್ಬೆಗೆ ಹಾಕಂಗಿಲ್ಲ ಅಂತಾರ. ಎಲ್ಲಾ ಡಬ್ಬೆಗಳಿಗೆ 50 ಲೀಟರ್ ತನ ಪ್ರತಿಯೊಬ್ಬ ರೈತರಿಗೆ ಹಾಕ್ಬೇಕು. ನಾವೇನ್ ಡೀಸೆಲ್ ಕುಡಿಯಂಗಿಲ್ಲ, ಹೋಗಿ ಮಾರ್ಕೊಂಬಕ್ಕಿಲ್ಲ. ಇವಾಗ ಒಂದು ಸುದ್ದಿ ಆಯ್ತು ಅಲ್ಲಿ, ಆಂಧ್ರದವ್ರು ತೆಲಂಗಾಣದವ್ರು ಬರ್ತಾರಂದ್ರೆ ಅವ್ರ ಆಧಾರ್ ಕಾರ್ಡ್ ತಗೊಂಡು ಹಾಕ. ಆಂಧ್ರ ತೆಲಂಗಾಣ ಅಂತ ಇರ್ತದಲ್ಲ,
ಡೀಸೆಲ್ಗೆ ಅವರು ನಾವು ಹೋಗಿ ಆಂಧ್ರದಾಗ ಬಾಂಡ್ರಿ ಚೆನ್ನಾಗಿದ್ದಾಗ ನಾವು ಕರ್ನಾಟಕದವ್ರು ಹೋಗಿ ತಂದ್ಕೊಂತೀವಿ. ಅವ್ರು ಈ ಮಾತು ಅಂದಿಲ್ಲ. ಈ ಪೆಟ್ರೋಲ್ ಬಂಕ್ನಲ್ಲಿ ಇವತ್ತೇ ಆ ಸುದ್ದಿ ಕೇಳಿವಿ. ಅಂಥವೆಲ್ಲ ನಿಷೇಧ ಮಾಡಬೇಕು. ರೈತರಿಗೆ ಡೀಸೆಲ್ ಕೊಡಬೇಕು ಡಬ್ಬೆಗೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.